ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಅಧ್ಯಾಯ 2ರಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಈ ಅಧ್ಯಾಯದಲ್ಲಿ ನಾವು ಚುನಾವಣೆಗಳು ಅಂದರೆ ಏನು, ಚುನಾವಣೆಗಳ ಮಹತ್ವ ಏನಿದೆ ಮತ್ತು ಚುನಾವಣೆಯಲ್ಲಿ ಇರ್ತಕ್ಕಂತಹ ವಿಧಗಳನ್ನು ಕುರಿತು ಕಳೆದ ತರಗತಿಗಳಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಸೊ ವಿದ್ಯಾರ್ಥಿಗಳ ಈ ತರಗತಿಯಲ್ಲಿ ಒಂದು ಬಹುಮುಖ್ಯವಾದಂತಹ ಘಟಕ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು ಎನ್ನುವಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ, ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ಭಾರತದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನ ವಹಿಸುತ್ತವೆ ಎನ್ನುವಂತಹ ಅಂಶ. ಸೊ ಚುನಾವಣೆಗಳು ಪ್ರಜಾಪ್ರಭುತ್ವದ ತಳಹದಿ ಅಥವಾ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಎನ್ನುವಂತಹ ಅದರ ಪ್ರಾಮುಖ್ಯತೆಯನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾದಂತಹ ಚುನಾವಣೆಗಳು ಅತ್ಯಂತ ಅಗತ್ಯವಾಗಿ ಬೇಕಾಗ್ತವೆ. ಸೊ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತತನದಿಂದ ಕೂಡಿರುವಂತಹ ಚುನಾವಣೆಗಳು ನಡೆದಲ್ಲಿ ಆ ರಾಷ್ಟ್ರದಲ್ಲಿ ಉತ್ತಮವಾದಂತಹ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಸರ್ಕಾರದ ಮೂಲಕ ಆ ರಾಷ್ಟ್ರ ಅಂತಕ್ಕಂಥದ್ದು ಸಹ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಟ್ಟಾರೆಯಾಗಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಚುನಾವಣೆಗಳು ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಡೀತಕ್ಕಂತಹ ಚುನಾವಣೆಗಳು ಪಾರದರ್ಶಕ ಚುನಾವಣೆಗಳಾಗಿರಬೇಕು ಮತ್ತು ನಿಷ್ಪಕ್ಷಪಾತವಾದಂತಹ ಚುನಾವಣೆಗಳು ಆಗಿರಬೇಕು. ಸೊ ಹಾಗಾಗಿ ಭಾರತ ಸಂವಿಧಾನ ಸಮಿತಿಯಲ್ಲಿದ್ದಂತಹ ಸದಸ್ಯರು ಭಾರತದಲ್ಲಿ ಈ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಚುನಾವಣೆಗಳನ್ನ ನಡೆಸುವ ಅಧಿಕಾರವನ್ನ ಸಂವಿಧಾನಾತ್ಮಕವಾಗಿಯೇ ಭಾರತ ಚುನಾವಣಾ ಆಯೋಗ ಅನ್ನುವಂತಹ ಒಂದು ಆಯೋಗವನ್ನ ರಚನೆಯನ್ನ ಮಾಡಿದ್ದಾರೆ. ನಮ್ಮ ಸಂವಿಧಾನದ 324ನೇ ವಿಧಿಯಿಂದ 329ನೇ ವಿಧಿಯವರೆಗಿರ್ತಕ್ಕಂತಹ ನಮ್ಮ ಸಂವಿಧಾನದ ವಿಧಿಗಳಲ್ಲಿ ಸಂಪೂರ್ಣವಾಗಿ ಭಾರತ ಸಂವಿಧಾನ, ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಾವು ವಿವರಣೆಯನ್ನು ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಇರ್ತಕ್ಕಂತಹ ನಿಯಮಗಳು ಸಂವಿಧಾನದ ಒಂದು ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆಯನ್ನ ನೀಡುತ್ತವೆ ಎನ್ನುವಂತಹ ಅಂಶವನ್ನ ನಾವು ಗಮನಿಸಬೇಕು. ಸೊ ಅದೇ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಈ ಒಂದು ಚುನಾವಣಾ ಆಯೋಗವನ್ನ ಒಂದು ಸ್ವಾಯತ್ತತಾ ಸಂಸ್ಥೆ ಅಂತ ಹೇಳಿ ಕರೆದಿದ್ದಾರೆ. ಅಟಾನಮಸ್ ಬಾಡಿ ಅಥವಾ ಸ್ವಾಯತ್ತತಾ ಸಂಸ್ಥೆ ಅಂತ ಹೇಳಿ ಕರೆದಿದ್ದಾರೆ. ಯಾಕೆ ನಾವು ಚುನಾವಣಾ ಆಯೋಗವನ್ನ ಒಂದು ಸ್ವಾಯತ್ತತಾ ಸಂಸ್ಥೆಯನ್ನಾಗಿ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನಮಗೆ ಮೊದಲು ಸ್ವಾಯತ್ತತಾ ಸಂಸ್ಥೆಗಳು ಅಂದ್ರೆ ಏನು ಅಂತ ನಾವು ಕಾಣಬೇಕು. ಶಾಸಕಾಂಗದ ಮತ್ತು ಕಾರ್ಯಾಂಗದ ಅಧಿಕಾರಗಳಿಂದ ಪ್ರತ್ಯೇಕವಾದಂತಹ ಅಧಿಕಾರಗಳನ್ನ ಹೊಂದಿರುವಂತಹ ಒಂದು ಸಂಸ್ಥೆಯನ್ನು ನಾವೇನಂತ ಕರಿತೀವಿ? ಸ್ವಾಯತ್ತತಾ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಚುನಾವಣಾ ಆಯೋಗ ಶಾಸಕಾಂಗವೇ ಆಗಲಿ ಅಥವಾ ಕಾರ್ಯಾಂಗವೇ ಆಗಲಿ ಅದರ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಅಧಿಕಾರವನ್ನ ನಮ್ಮ ಸಂವಿಧಾನ ಚುನಾವಣಾ ಆಯೋಗಕ್ಕೆ ನೀಡಿ ಆ ಚುನಾವಣಾ ಆಯೋಗವನ್ನ ಒಂದು ಸ್ವಾಯತ್ತತಾ ಸಂಸ್ಥೆ ಅಂತ ಹೇಳಿ ಗುರುತಿಸಿದೆ. ಸೊ ಈ ಸ್ವಾಯತ್ತತಾ ಸಂಸ್ಥೆ ಚುನಾವಣಾ ಆಯೋಗ ಆಗಿರೋದ್ರಿಂದ ಶಾಸಕಾಂಗದಲ್ಲಿ ಇರ್ತಕ್ಕಂತಹ ಯಾವುದೇ ಒಬ್ಬ ಶಾಸಕಾಂಗದ ಸದಸ್ಯನೇ ಆಗಲಿ ಅಥವಾ ಕಾರ್ಯಾಂಗದಲ್ಲಿ ಬರ್ತಕ್ಕಂತಹ ಯಾವುದೇ ಮಂತ್ರಿಗಳೇ ಆಗಲಿ ಈ ಚುನಾವಣಾ ಆಯೋಗದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ
ಸಾಧ್ಯ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಚುನಾವಣಾ ಆಯೋಗ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾದಂತಹ ಅಧಿಕಾರಗಳನ್ನು ಹೊಂದಿದ್ದು ನಿಷ್ಪಕ್ಷಪಾತವಾದಂತಹ ಮತ್ತು ಪಾರದರ್ಶಕವಾದಂತಹ ಚುನಾವಣೆಗಳನ್ನು ನಡೆಸಲಿಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದು. ಸೊ ಹೀಗೆ ನಾವು ಭಾರತದ ಚುನಾವಣಾ ಆಯೋಗವನ್ನ ಒಂದು ಸ್ವಾಯತ್ತತಾ ಸಂಸ್ಥೆಯನ್ನಾಗಿ ರೂಪಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಭಾರತದ ಚುನಾವಣಾ ಆಯೋಗವನ್ನ ನಾವು ತ್ರಿಸದಸ್ಯ ಪೀಠ ಅಂತ ಹೇಳಿ ಕರೀತೇವೆ. ಅಂದ್ರೆ ಈ ಚುನಾವಣಾ ಆಯೋಗವನ್ನ ನಿರ್ವಹಿಸಲು 3 ಆಯುಕ್ತರನ್ನ ನೇಮಕವನ್ನ ಮಾಡಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದು. ಒಬ್ಬ ಮುಖ್ಯ ಚುನಾವಣಾಧಿಕಾರಿ ಅಂತ ನಾವು ಕರೀತೇವೆ, ಮುಖ್ಯ ಚುನಾವಣಾ ಆಯುಕ್ತ ಅಂತ ಹೇಳಿ ಕರೀತೇವೆ. ಇನ್ನ ಇಬ್ಬರನ್ನ ಇತರೆ ಆಯುಕ್ತರು ಅಥವಾ ಸಹಾಯಕ ಚುನಾವಣಾ ಆಯುಕ್ತರು ಅಂತ ಹೇಳಿ ಸಹ ನಾವು ಅವರನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಪ್ರಾರಂಭದಲ್ಲಿ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಏಕ ಸದಸ್ಯ ಪೀಠ ಇತ್ತು. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಅನ್ನುವಂತಹ ಒಂದೇ ಹುದ್ದೆ ಇತ್ತು. 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯ ಆಧಾರದ ಮೇಲೆ, ಆ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಭಾರತದ ಚುನಾವಣಾ ಆಯೋಗವನ್ನ ತ್ರಿಸದಸ್ಯ ಪೀಠವನ್ನಾಗಿ ಬದಲಾಯಿಸಲಾಯಿತು. ಸೊ ಹಾಗಾಗಿ ಇವತ್ತು ಭಾರತದ ಚುನಾವಣಾ ಆಯೋಗದಲ್ಲಿ 3 ಆಯುಕ್ತರನ್ನ ಕಾಣ್ತೇವೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇನ್ನ ಇಬ್ಬರನ್ನ ಇತರೆ ಆಯುಕ್ತರು ಅಥವಾ ಸಹಾಯಕ ಚುನಾವಣಾ ಆಯುಕ್ತರು ಅನ್ನುವಂತಹ ತ್ರಿಸದಸ್ಯ ಪೀಠವನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಸಂವಿಧಾನದ ಒಂದು ಸ್ವಾಯತ್ತತಾ ಸಂಸ್ಥೆಯಾದಂತಹ ಈ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮತ್ತು ಸ್ಥಳೀಯ ಸರ್ಕಾರಗಳ ಚುನಾವಣೆಗಳನ್ನ ನಡೆಸುವಂತಹ ಸಂಪೂರ್ಣ ಅಧಿಕಾರವು ಯಾರಿಗೆ ಇದೆ ಅಂತ ಹೇಳಿದ್ರೆ ಭಾರತದ ಚುನಾವಣಾ ಆಯೋಗಕ್ಕೆ ಇದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಭಾರತದಲ್ಲಿ ಒಂದೇ ಚುನಾವಣಾ ಆಯೋಗವಿದೆ. ದೇಶಾದ್ಯಂತ ಇದರ ನಿರ್ದೇಶನ ಮತ್ತು ಮಾರ್ಗಸೂಚಿಗೆ ಅನುಗುಣವಾಗಿ ಎಲ್ಲ ಚುನಾವಣೆಗಳನ್ನು ಸಹ ನಡೆಸಲಾಗುತ್ತದೆ ಅಂತಕ್ಕಂಥದ್ದು. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತೆ ಒಂದೇ ಚುನಾವಣಾ ಆಯೋಗ, ಏಕ ಚುನಾವಣಾ ಆಯೋಗವನ್ನ ಭಾರತದಲ್ಲಿ ರಚನೆಯನ್ನ ಮಾಡಿಕೊಂಡಿದ್ದೇವೆ. ಭಾರತದಾದ್ಯಂತ ನಡೆಯುವಂತಹ ಎಲ್ಲ ಚುನಾವಣೆಗಳು ಈ ಚುನಾವಣಾ ಆಯೋಗದ ಮಾರ್ಗಸೂಚಿಗೆ ಅನುಗುಣವಾಗಿ, ಈ ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ಅನುಗುಣವಾಗಿ ಚುನಾವಣೆಗಳನ್ನ ನಡೆಸಲಾಗುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಈಗ ವಿದ್ಯಾರ್ಥಿಗಳೇ, ಈ ಚುನಾವಣಾ ಆಯೋಗದ ರಚನೆಯನ್ನ ನಾವು ನೋಡುವುದಾದರೆ, ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನ ಒಳಗೊಂಡಿರುತ್ತದೆ. ಪ್ರಾರಂಭದಲ್ಲಿ ಇದು ಏಕ ಸದಸ್ಯ ಆಯೋಗವಾಗಿದ್ದು 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಏಕ ಸದಸ್ಯ ಆಯೋಗದ ಬದಲಾಗಿ ಬಹುಸದಸ್ಯ ಆಯೋಗಕ್ಕೆ ಶಿಫಾರಸನ್ನ ಮಾಡಿತು. ಸೊ ಹಾಗಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಹ ಇದನ್ನೇ ಸಮರ್ಥನೆಯನ್ನ ಮಾಡಿತ್ತು. ಹೀಗಾಗಿ ಭಾರತ ಚುನಾವಣಾ ಆಯೋಗವು ತ್ರಿಸದಸ್ಯರಿಂದ ಕೂಡಿದೆ. ಹಾಗಾಗಿ ಇದನ್ನ ತ್ರಿಸದಸ್ಯ ಪೀಠ ಅಂತಲೂ ಸಹ ನಾವು ಕರೀತೇವೆ. ಸೊ ಇದರ ರಚನೆಯ ಬಗ್ಗೆ ನಾವು ನೋಡುವುದಾದರೆ, ಸಂವಿಧಾನದ 324 ಎರಡನೇ ವಿಧಿಯಲ್ಲಿ 324 ಎರಡನೇ ಕ್ಲಾಸ್ 2 ವಿಧಿಯಲ್ಲಿ ಇದರ ನೇಮಕದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಅಂದ್ರೆ ಇಲ್ಲಿ 3 ಇರುವಂತಹ ಚುನಾವಣಾ ಆಯುಕ್ತರನ್ನ, ತ್ರಿಸದಸ್ಯ ಪೀಠದಲ್ಲಿ ಇರುವಂತಹ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗೆ ಇದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಗೆ ಇದೆ. ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಂತಹ ಅಧಿಕಾರವನ್ನ ಹೊಂದಿದ್ದಾರೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಭಾರತದ ಚುನಾವಣಾ ಆಯೋಗದ ಆಯುಕ್ತರುಗಳನ್ನು
ನೇಮಕ ಮಾಡುವವರು ಯಾರು ಅಂತ ಹೇಳಿದ್ರೆ, ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಆ ರಾಷ್ಟ್ರಪತಿಗಳು ನೇಮಕ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಆಯುಕ್ತರನ್ನ ನೇಮಕವನ್ನ ಮಾಡುತ್ತಾರೆ. ಸೊ ಹಾಗಾಗಿ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡುವವರು ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಂದ ನೇಮಕವಾಗುತ್ತಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಸೊ ಅದೇ ರೀತಿಯಾಗಿ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ, ಅವರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷ ಅಥವಾ 65 ವರ್ಷಗಳು ಅಂತಕ್ಕಂಥದ್ದು. ಚುನಾವಣಾ ಆಯುಕ್ತರಾಗಿ ನೇಮಕವಾದ ದಿನಾಂಕದಿಂದ ಅವರ ಅಧಿಕಾರಾವಧಿ 6 ವರ್ಷಗಳು, ಅಥವಾ ಅವರಿಗೆ 65 ವರ್ಷಕ್ಕೆ ಅವರು ತಲುಪಿದ್ರು ಆಲ್ರೆಡಿ ಅಂತ ಹೇಳಿದ್ರೆ ಆ 65 ವರ್ಷಗಳು ಅನ್ವಯವಾಗುತ್ತದೆ. ಇವೆರಡರಲ್ಲಿ ಮೊದಲು ಯಾವುದು ಅನ್ವಯವಾಗುತ್ತದೆಯೋ ಆ ಪ್ರಕಾರ ಚುನಾವಣಾ ಆಯೋಗದ ಆಯುಕ್ತರು ನಿವೃತ್ತರಾಗುತ್ತಾರೆ ಅಂತಕ್ಕಂಥದ್ದು. ಒಬ್ಬ ಚುನಾವಣಾ ಆಯೋಗದ ಆಯುಕ್ತರಾಗಿ ಒಬ್ಬ ವ್ಯಕ್ತಿ 61 ವರ್ಷಕ್ಕೆ ನೇಮಕ ಆದ ಅಂತ ಹೇಳಿದ್ರೆ ಅವನ ಅಧಿಕಾರಾವಧಿ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 4 ವರ್ಷಗಳು ಸಿಗ್ತದೆ. ಒಬ್ಬ ಚುನಾವಣಾ ಆಯೋಗದ ಆಯುಕ್ತ 60 ವರ್ಷಕ್ಕೆ ನೇಮಕ ಆದ ಅಂತ ಹೇಳಿದ್ರೆ ಅವನಿಗೆ ಅಧಿಕಾರಾವಧಿ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 5 ವರ್ಷ ಸಿಗ್ತದೆ. ಸೊ ಹೀಗೆ ಒಟ್ಟಾರೆಯಾಗಿ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷ ಅಥವಾ 65 ವರ್ಷ. ಇವೆರಡರಲ್ಲಿ ಮೊದಲು ಯಾವುದು ಅನ್ವಯವಾಗುತ್ತದೆಯೋ ಆ ನಿಯಮದ ಪ್ರಕಾರ ಆ ಚುನಾವಣಾ ಆಯೋಗದ ಆಯುಕ್ತರು ನಿವೃತ್ತರಾಗುತ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇವರ ಪದಚ್ಯುತಿ ಅಥವಾ ಇವರ ಅರ್ಹತೆಗಳನ್ನು ನಾವು ನೋಡುವುದಾದರೆ ಸಾಮಾನ್ಯವಾಗಿ ಅಖಿಲ ಭಾರತ ಸೇವೆಯಿಂದ ನಿವೃತ್ತರಾಗಿರುವಂತಹ ಹಿರಿಯ IAS ಅಧಿಕಾರಿಗಳನ್ನ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅರ್ಹತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿರಿಯರಾಗಿರ್ತಕ್ಕಂತಹ ನಿವೃತ್ತ IAS ಅಧಿಕಾರಿಗಳನ್ನೇ ಈ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕವನ್ನ ಮಾಡಲಾಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಅವರಿಗೆ ಇರುವಂತಹ ಸವಲತ್ತುಗಳನ್ನು ನಾವು ನೋಡುವುದಾದರೆ ಚುನಾವಣಾ ಆಯೋಗದ ಆಯುಕ್ತರುಗಳಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಿಗೆ ನೀಡುವಂತಹ ವೇತನ ಮತ್ತು ಸವಲತ್ತುಗಳನ್ನು ನೀಡಲಾಗುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕು. ಅಂದ್ರೆ ಈ ಚುನಾವಣಾ ಆಯೋಗದ ಆಯುಕ್ತರುಗಳಿಗೆ ಇರುವಂತಹ ಸವಲತ್ತುಗಳು ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ನೀಡುವಂತಹ ಏನು ವೇತನ ಮತ್ತು ಸವಲತ್ತುಗಳಿದೆ ಅದೇ ವೇತನ ಮತ್ತು ಸವಲತ್ತುಗಳನ್ನ ಸರ್ಕಾರ ಚುನಾವಣಾ ಆಯುಕ್ತರಿಗೂ ಸಹ ನೀಡುತ್ತದೆ. ಸಾಮಾನ್ಯವಾಗಿ ನಾವು ನೋಡ್ತೇವೆ ಇವರ ವೇತನ ಅಂತ ಹೇಳಿದ್ರೆ ಮಾಸಿಕ 2.5 ಲಕ್ಷ ರೂಪಾಯಿಗಳನ್ನ ವೇತನವನ್ನಾಗಿ ನೀಡಲಾಗ್ತದೆ ಮತ್ತು ಇತರೆ ಸವಲತ್ತುಗಳನ್ನ ನೀಡಲಾಗುತ್ತದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಇವರ ವೇತನ ಮತ್ತು ಸವಲತ್ತುಗಳನ್ನ ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಹಾಗೂ ಇವರ ವೇತನವನ್ನ ಕಡಿಮೆ ಮಾಡಲಿಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ಹೆಚ್ಚು ಮಾಡುವಂತಹ ಅಧಿಕಾರ, ಸವಲತ್ತುಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಚುನಾವಣಾ ಆಯುಕ್ತರಿಗೆ ಇರುವಂತಹ ವೇತನ ಮತ್ತು ಸವಲತ್ತುಗಳು ಏನು ಅಂತ ಹೇಳಿದ್ರೆ ಮಾಸಿಕವಾಗಿ 2.5 ಲಕ್ಷ ರೂಪಾಯಿ ವೇತನವನ್ನ ಮತ್ತು ಇತರೆ ಸವಲತ್ತುಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನೀಡುವಂತಹ ವೇತನ ಮತ್ತು ಸವಲತ್ತುಗಳನ್ನ ಚುನಾವಣಾ ಆಯೋಗದ ಆಯುಕ್ತರಿಗೂ ಸಹ ನೀಡಲಾಗ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸೋಣ. ಸೊ ಅದೇ ರೀತಿಯಾಗಿ ಇವರನ್ನ ಅಧಿಕಾರದಿಂದ ತೆಗೆದು ಹಾಕುವಂತಹ ಪ್ರಕ್ರಿಯೆ ಅಥವಾ ಪದಚ್ಯುತಿಗೊಳಿಸುವಂತಹ ವಿಧಾನ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಯಾವುದೇ ಸ್ವಾಯತ್ತತಾ ಸಂಸ್ಥೆ ಅಥವಾ ಚುನಾವಣಾ ಆಯೋಗದ ಆಯುಕ್ತರು ಸಂವಿಧಾನವನ್ನ ಉಲ್ಲಂಘಿಸಿದರೆ ಅಥವಾ ಲಂಚವನ್ನ ಸ್ವೀಕರಿಸಿದರೆ ಅದು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸುವುದರ ಮೂಲಕ ಅವರನ್ನ ಮಹಾಭಿಯೋಗ ಪ್ರಕ್ರಿಯೆ ಅಥವಾ ದೋಷಾರೋಪಣೆ ಅಥವಾ ಇಂಪೀಚ್ಮೆಂಟ್ ಅಂತ ಕರೀತಾರೆ.
ಈ ಪ್ರಕ್ರಿಯೆ ಮಾಡುವುದರ ಮೂಲಕ ಅವರನ್ನ ಅಧಿಕಾರದಿಂದ ರಾಷ್ಟ್ರಪತಿಗಳು ತೆಗೆದುಹಾಕಲು ಅವಕಾಶ ಇದೆ ಎನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗ್ತದೆ. ಅಂದ್ರೆ ಯಾವುದೇ ಚುನಾವಣಾ ಆಯೋಗದಲ್ಲಿರ್ತಕ್ಕಂತಹ ಆಯುಕ್ತರು ಸಂವಿಧಾನವನ್ನ ಉಲ್ಲಂಘಿಸಿದರೆ ಅಥವಾ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಪಾಲ್ಗೊಂಡರೆ ಅವರನ್ನ ಅಧಿಕಾರದಿಂದ ತೆಗೆದುಹಾಕುವಂತಹ ವಿಧಾನ ಅಥವಾ ಪ್ರಕ್ರಿಯೆ ಯಾವುದು ಅಂತ ಹೇಳಿದ್ರೆ ಮಹಾಭಿಯೋಗ ಪ್ರಕ್ರಿಯೆ ಅಂತೇಳಿ ನಾವು ಕರೀತೇವೆ. ಅಂದ್ರೆ ಈ ಮಹಾಭಿಯೋಗ ಪ್ರಕ್ರಿಯೆ ಅಂತ ಹೇಳಿದ್ರೆ ಈ ಚುನಾವಣಾ ಆಯೋಗದ ಆಯುಕ್ತ ಏನಾದರೂ ಸಂವಿಧಾನವನ್ನು ಉಲ್ಲಂಘಿಸಿ ಅಥವಾ ಭ್ರಷ್ಟಾಚಾರವನ್ನ ಮಾಡಿದ್ರೆ ಅವರ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನ ಸಂಸತ್ತಿನಲ್ಲಿ ಮಂಡನೆಯನ್ನ ಮಾಡಿ ಸಂಸತ್ತಿನ ಎರಡೂ ಸದನಗಳು ಸಹ ಬಹುಮತದ ಮೂಲಕ ಅದನ್ನ ಅಂಗೀಕರಿಸಿದರೆ ನಂತರ ಅವರನ್ನ ಅಧಿಕಾರದಿಂದ ತೆಗೆದುಹಾಕಲಾಗುತ್ತದೆ. ಆ ಒಟ್ಟು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಮಹಾಭಿಯೋಗ ಪ್ರಕ್ರಿಯೆ. ರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದುಹಾಕುವಂತಹ ಪ್ರಕ್ರಿಯೆಯನ್ನು ಸಹ ನಾವೇನಂತ ಕರಿತೀವಿ? ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರೀತೇವೆ ಅಥವಾ ಇಂಪೀಚ್ಮೆಂಟ್ ಅಂತ ಕರೀತೇವೆ. ಸೊ ಒಟ್ಟಾರೆಯಾಗಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅಧಿಕಾರದಿಂದ ತೆಗೆದುಹಾಕಲಾಗುತ್ತದೆ, ಹಾಕಲು ಅವಕಾಶ ಇದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಇತರೆ ಚುನಾವಣಾ ಆಯೋಗದ ಇನ್ನ ಇಬ್ರು ಏನು ಆಯುಕ್ತರಿದ್ದಾರೆ ಅವರು ಸಹ ಏನಾದರೂ ಭ್ರಷ್ಟಾಚಾರವನ್ನ ಮಾಡಿದರೆ, ಸಂವಿಧಾನವನ್ನ ಉಲ್ಲಂಘನೆಯನ್ನ ಮಾಡಿದರೆ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಆಧಾರದ ಮೇಲೆ ಅವರನ್ನ ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸುವಂತಹ ಅಧಿಕಾರವನ್ನ ಹೊಂದಿದ್ದಾರೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಒಂದು ಸ್ವಾಯತ್ತತಾ ಸಂಸ್ಥೆಯಾಗಿದೆ. ನಮ್ಮ ಸಂವಿಧಾನದ 324ನೇ ವಿಧಿಯಿಂದ 329ನೆಯವರೆಗಿನ ವಿಧಿಗಳು ಈ ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳಾಗಿವೆ ಎನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ತ್ರಿಸದಸ್ಯ ಪೀಠ ಅಂತ ಹೇಳಿದ್ರೆ 3 ಆಯುಕ್ತರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸ್ವಾಯತ್ತತಾ ಸಂಸ್ಥೆಯಾಗಿದೆ ಅಂತೇಳಿ ನಾವು ಅದನ್ನ ಗುರುತಿಸ್ತೇವೆ. ಆ ಚುನಾವಣಾ ಆಯೋಗದ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಆಗ್ತದೆ. ಅವರನ್ನ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅಧಿಕಾರದಿಂದ ತೆಗೆದುಹಾಕಲಿಕ್ಕೆ ಅವಕಾಶ ಇದೆ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ ನೀಡುವಂತಹ ವೇತನ ಮತ್ತು ಸವಲತ್ತುಗಳನ್ನ ಚುನಾವಣಾ ಆಯೋಗದ ಆಯುಕ್ತರು ಪಡೆಯಲಿಕ್ಕೆ ಅರ್ಹರಾಗಿರುತ್ತಾರೆ. ಸೊ ಪ್ರಸ್ತುತ ಭಾರತ ಚುನಾವಣಾ ಆಯೋಗದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಹೇಳಿದ್ರೆ ಸುನೀಲ್ ಅರೋರಾ ಎನ್ನುವಂತವರು. ಸೊ ವಿದ್ಯಾರ್ಥಿಗಳಿಗೆ ನೀವು ಗಮನಿಸಬೇಕು, ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಭಾರತದ ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರು ಯಾರು ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು ಅಂತ ಹೇಳಿದ್ರೆ ಪ್ರಸ್ತುತ ಸುನೀಲ್ ಅರೋರಾ ಅಂತಕ್ಕಂಥವ್ರು. ಇತರೆ 2 ಆಯುಕ್ತರು ಯಾರು ಅಂತ ಹೇಳಿದ್ರೆ ರಾಜೀವ್ ಕುಮಾರ್ ಅಂತಕ್ಕಂಥವ್ರು ಮತ್ತು ಸುಶೀಲ್ ಚಂದ್ರ ಅಂತಕ್ಕಂಥವ್ರು ಇತರೆ ಆಯುಕ್ತರಾಗಿ ಚುನಾವಣಾ ಆಯೋಗದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಸೊ ಇವರು 3 ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ತ್ರಿಸದಸ್ಯ ಪೀಠ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ನಿಷ್ಪಕ್ಷಪಾತವಾದಂತಹ ಹಾಗೂ ಪಾರದರ್ಶಕವಾದಂತಹ ಚುನಾವಣೆಗಳನ್ನ ನಡೆಸುವಂತಹ ಸಂಪೂರ್ಣ ಸ್ವಾಯತ್ತತಾ ಅಧಿಕಾರವನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ಸೊ ಭಾರತದಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನ ನಡೆಸಿಕೊಂಡು ಬರ್ತಾ ಇರೋದ್ರಿಂದ ಇಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ ಎನ್ನುವಂತಹ ಅಂಶವನ್ನ ನಾವು ನೆನೆಸಿಕೊಳ್ಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಸೊ ಹಾಗಾಗಿ ಆ ಚುನಾವಣೆಗಳ ಮಹತ್ವವನ್ನ ಅರಿತಂತಹ ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತಹ ಸದಸ್ಯರು ಭಾರತಕ್ಕೆ ಸ್ವತಂತ್ರ ಚುನಾವಣಾ ಆಯೋಗವನ್ನ ರಚನೆಯನ್ನ ಮಾಡಿಕೊಳ್ಳಿಕ್ಕೆ ನಿಯಮಗಳನ್ನ ರೂಪಿಸಿದ್ದಾರೆ.
ಆ ನಮ್ಮ ಸಂವಿಧಾನದ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಇರ್ತಕ್ಕಂತಹ ನಿಯಮಗಳು ಏನನ್ನ ಪ್ರತಿಪಾದನೆಯನ್ನು ಮಾಡ್ತವೆ ಹೇಳ್ತವೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಬಗ್ಗೆ ವಿವರಣೆಯನ್ನ ಕೊಡುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನಾವು ಈಗ ಭಾರತ ಚುನಾವಣಾ ಆಯೋಗದ ಕಾರ್ಯಗಳನ್ನ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಸಂವಿಧಾನದ 324 ಕ್ಲಾಸ್ 1ನೇ ವಿಧಿಯಲ್ಲಿ ಭಾರತದ ಚುನಾವಣಾ ಆಯೋಗದ ಕಾರ್ಯಗಳು ಏನು ಎನ್ನುವಂತಹ ವಿವರಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತವಾದಂತಹ ಮತ್ತು ಪಾರದರ್ಶಕವಾದಂತಹ ಚುನಾವಣೆಗಳನ್ನು ನಿರ್ವಹಿಸಲು ಈ ಚುನಾವಣಾ ಆಯೋಗಕ್ಕೆ ಮುಕ್ತವಾಗಿರುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥ. ಅಂದ್ರೆ ಇಲ್ಲಿ ಚುನಾವಣಾ ಆಯೋಗದ ಅಧಿಕಾರಗಳಲ್ಲಿ ಶಾಸಕಾಂಗವೇ ಆಗಲಿ ಅಥವಾ ಕಾರ್ಯಾಂಗವೇ ಆಗಲಿ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಯಾವುದೇ ಶಾಸಕಾಂಗ ಅಥವಾ ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿದಾಗ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅವಕಾಶ ಆಗ್ತದೆ. ಈಗ ನಾವು ಚುನಾವಣಾ ಆಯೋಗದ ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ ಸಂವಿಧಾನದ 324 ಕ್ಲಾಸ್ 1ನೇ ವಿಧಿಯಲ್ಲಿ 2 ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಗಳನ್ನು ಗುರುತಿಸಲಾಗುತ್ತದೆ ಅಂತಕ್ಕಂಥದ್ದು. ಚುನಾವಣಾ ಆಯೋಗದ 2 ಪ್ರಮುಖವಾದಂತಹ ಕಾರ್ಯಗಳು ಏನು ಅಂತ ಹೇಳಿದ್ರೆ, ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು ಮತ್ತು ಪರಿಷ್ಕರಣೆ ಮಾಡುವುದು ಹಾಗೂ ಪರಿಶೀಲನೆಯನ್ನ ಮಾಡಿ ಆ ಮತದಾರರ ಪಟ್ಟಿಯನ್ನ ಪ್ರಕಟಿಸುವಂತಹ ಪ್ರಮುಖವಾಗಿರುವಂತಹ ಕಾರ್ಯವನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಎನ್ನುವಂಥದ್ದು. ಉದಾಹರಣೆಯಾಗಿ ನಾವು ಗಮನಿಸಿ ನೋಡಿದಾಗ ಮತದಾರರ ಪಟ್ಟಿ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಚುನಾವಣೆಯಲ್ಲಿ ಮತದಾನವನ್ನ ಮಾಡಲು ಅರ್ಹತೆಯನ್ನು ಹೊಂದಿರುವಂತಹ, ನಿರ್ದಿಷ್ಟ ವಯಸ್ಸನ್ನು ಪೂರೈಸಿರುವಂತಹ ರಾಷ್ಟ್ರದ ಎಲ್ಲ ಪ್ರಜೆಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿರ್ತಾರೆ. ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳಿಗೆ ಅವರಿಗೆ ಮತದಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಮತದಾರರ ಪಟ್ಟಿ, ಎಲೆಕ್ಟ್ರೋಲ್ ಲಿಸ್ಟ್, ಎಲೆಕ್ಟ್ರೋಲ್ ಲಿಸ್ಟ್ ಅಂತ ಹೇಳಿ ಅದನ್ನ ಕರೀತೇವೆ. ಅಂತಹ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು ಚುನಾವಣಾ ಆಯೋಗದ ಮೊದಲನೇ ಕಾರ್ಯವಾಗಿದೆ ಅಂತಕ್ಕಂಥ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಹೊಸ ಮತದಾರರು 18 ವರ್ಷವನ್ನ ಪೂರೈಸತಕ್ಕಂತಹ ಹೊಸ ಮತದಾರರನ್ನ ಆ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆಯನ್ನ ಮಾಡಬೇಕಾಗ್ತದೆ, ಅಂದ್ರೆ ಪರಿಷ್ಕರಣೆಯನ್ನ ಮಾಡಬೇಕಾಗ್ತದೆ. ಅದು ಸಹ ಚುನಾವಣಾ ಆಯೋಗದ ಕಾರ್ಯವಾಗಿದೆ. ಅಂದ್ರೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು, ಪರಿಷ್ಕರಣೆಗೊಳಿಸುವುದು ಮತ್ತು ಪರಿಶೀಲನೆಯನ್ನ ಮಾಡಿ ಆ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡುವಂತಹ ಪ್ರಮುಖವಾಗಿರುವಂತಹ ಕಾರ್ಯವನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಇನ್ನು ಎರಡನೇದಾಗಿರ್ತಕ್ಕಂತಹ ಪ್ರಮುಖ ಕಾರ್ಯ ಅಥವಾ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಸಂಸತ್ತಿನ ಉಭಯ ಸದನಗಳಾದಂತಹ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾವಣೆಗಳು, ರಾಜ್ಯ ಶಾಸಕಾಂಗದ ಕೆಳಮನೆಗಳಾದಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳು ಹಾಗೂ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿಯು ಸಹ ಯಾರದ್ದು? ಕಾರ್ಯವನ್ನ ಯಾರು ನಿರ್ವಹಿಸುತ್ತಾರೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಅಂತಕ್ಕಂಥ. ಅಂದ್ರೆ ಈ 2 ಪ್ರಮುಖವಾಗಿರುವಂತಹ ಕಾರ್ಯಗಳನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಅಂತ ನಾವು ನೋಡ್ತೇವೆ. ಮತದಾರ ಪಟ್ಟಿಯನ್ನ ಸಿದ್ಧಪಡಿಸುವುದು, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡ್ತಕ್ಕಂಥದ್ದು, ಮತದಾರರ ಪಟ್ಟಿಯನ್ನ ಪರಿಶೀಲನೆಯನ್ನ ಮಾಡಿ ಪ್ರಕಟಣೆಯನ್ನ ಮಾಡ್ತಕ್ಕಂತಹ ಜವಾಬ್ದಾರಿ, ಜೊತೆಯಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳನ್ನ ನಡೆಸುವಂತಹ
ಪ್ರಮುಖವಾಗಿರುವಂತಹ ಕಾರ್ಯವನ್ನ ಈ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗೆಯೇ 1950 ಮತ್ತು 51ರಲ್ಲಿ ಜಾರಿಗೆ ಬಂದಂತಹ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಇತರೆ ಕಾರ್ಯಗಳನ್ನು ಸಹ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳನ್ನು ನಾವು ಗಮನಿಸುವುದಾದರೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡುವಂತಹ ಕಾರ್ಯ ಅಂತಕ್ಕಂಥದ್ದು. ಅಂದ್ರೆ ಈಗ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಇಡೀ ರಾಷ್ಟ್ರದ ಚುನಾವಣಾ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ಅಧಿಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಇರ್ತದೆ. ರಾಜ್ಯ ಮಟ್ಟದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಆ ಒಂದು ರಾಜ್ಯ ಚುನಾವಣಾಧಿಕಾರಿಗಳನ್ನ ನೇಮಕವನ್ನ ಮಾಡಬೇಕಾಗ್ತದೆ. ಆ ರಾಜ್ಯ ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡೋದು, ಅವರಿಗೆ ನಿರ್ದೇಶನವನ್ನ ಕೊಡ್ತಕ್ಕಂಥದ್ದು, ಮಾರ್ಗಸೂಚಿಗಳನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ಚುನಾವಣಾ ಆಯೋಗ. ಸೊ ಹಾಗಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಸರನ್ನ ಸೂಚಿಸುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣಾಧಿಕಾರಿಗಳು ಭಾರತ ಚುನಾವಣಾ ಆಯೋಗದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮತ್ತು ನಿರ್ದೇಶನಗಳಿಗೆ ಒಳಪಟ್ಟಿರುತ್ತದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಭಾರತ ಅಂತಕ್ಕಂತಹ ಈ ಒಂದು ರಾಷ್ಟ್ರದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಇದೆ. ಇಲ್ಲಿ ರಾಜ್ಯಕ್ಕೆ ಒಬ್ಬ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಹೆಸರನ್ನ ಶಿಫಾರಸು ಮಾಡುವ ಅಧಿಕಾರ ಯಾರಿಗೆ ಇದೆ ಅಂತ ಹೇಳಿದ್ರೆ ಭಾರತ ಚುನಾವಣಾ ಆಯೋಗಕ್ಕೆ ಇರ್ತದೆ. ಈ ರಾಜ್ಯಗಳಲ್ಲಿ ಇರ್ತಕ್ಕಂತಹ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಆ ರಾಜ್ಯದಲ್ಲಿ ಚುನಾವಣೆಗಳನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಆ ಚುನಾವಣಾಧಿಕಾರಿಗೆ ಹೆಸರನ್ನ ಸೂಚಿಸುವಂತಹ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಭಾರತ ಚುನಾವಣಾ ಆಯೋಗ. ಸೊ ಈಗ ಬರ್ತಕ್ಕಂತಹ ಇವರೆಲ್ಲರೂ ಸಹ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಅಥವಾ ಕೇಂದ್ರಾಡಳಿತ ಪ್ರದೇಶದ ಚುನಾವಣಾಧಿಕಾರಿಗಳು ಯಾರ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಅಂತ ಹೇಳಿದ್ರೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣಾ ಆಯುಕ್ತರನ್ನ, ಮುಖ್ಯಸ್ಥರನ್ನ ಹೆಸರನ್ನ ಸೂಚಿಸುವಂತಹ ಅಧಿಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತದೆ ಎನ್ನುವಂತಹ ಅಂಶ. ಸೊ ಇನ್ನು ಎರಡನೇದಾಗಿರ್ತಕ್ಕಂತಹ ಕಾರ್ಯ ಅಂತ ಹೇಳಿದ್ರೆ ದೇಶಗಳಲ್ಲಿ ಚುನಾವಣೆಯನ್ನ ಘೋಷಿಸುವುದು, ಅಧಿಸೂಚನೆಯನ್ನ ಹೊರಡಿಸುವುದು ಮತ್ತು ಚುನಾವಣೆಯ ದಿನಾಂಕವನ್ನ ಗೊತ್ತುಪಡಿಸುವುದು ಸಹ ಚುನಾವಣಾ ಆಯೋಗದ ಕಾರ್ಯವಾಗಿದೆ ಅಂತಕ್ಕಂಥ. ಅಂದ್ರೆ ಇಡೀ ರಾಷ್ಟ್ರದಲ್ಲಿ ನಡೀತಕ್ಕಂತಹ ಎಲ್ಲ ಚುನಾವಣೆಗಳಿಗೂ ಸಹ ದಿನಾಂಕಗಳನ್ನ ನಿಗದಿಯನ್ನ ಮಾಡತಕ್ಕಂತಹ ಮತ್ತು ಆ ಚುನಾವಣೆಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನ ಹೊರಡಿಸುವಂತಹ ಮತ್ತು ದೇಶಾದ್ಯಂತ ನಡೀತಕ್ಕಂತಹ ಚುನಾವಣೆಗಳನ್ನ ಘೋಷಿಸುವಂತಹ ಅಧಿಕಾರವೂ ಸಹ ಅಥವಾ ಕಾರ್ಯವನ್ನ ಈ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಸೊ ಅದೇ ರೀತಿಯಾಗಿ ಚುನಾವಣೆಗಳನ್ನ ನಡೆಸಲು ಅಗತ್ಯವಾದಂತಹ ಸಿಬ್ಬಂದಿ ವರ್ಗಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವಂತಹ ಅಧಿಕಾರವನ್ನ ಹೊಂದಿದೆ ಅಂತಕ್ಕಂಥದ್ದು. ಈ ಚುನಾವಣಾ ಆಯೋಗ ಅಂತಕ್ಕಂಥದ್ದು ರಾಷ್ಟ್ರಾದ್ಯಂತ ಚುನಾವಣೆಯನ್ನ ನಡೆಸಬೇಕಾದ್ರೆ ಆ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಸರ್ಕಾರಿ ನೌಕರರ ಸೇವೆ ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕಾಗ್ತದೆ. ಆ ಚುನಾವಣಾ ಕೆಲಸಗಳಿಗಾಗಿ ಸರ್ಕಾರಿ ನೌಕರರನ್ನ ನೇಮಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಸಲ್ಲಿಸುವಂತಹ ಅಧಿಕಾರವನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಹೊಂದಿದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನ ನೀಡಿ ಆ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನ ನೀಡಿ ಆ ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷ ಅಂತ ಹೇಳಿ ಮಾನ್ಯತೆಯನ್ನ ನೀಡತಕ್ಕಂತಹ ಅಧಿಕಾರವೂ ಸಹ ಯಾರಿಗೆ ಇದೆ
ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ಇದೆ. ಯಾವುದೇ ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಮಾನ್ಯತೆಯನ್ನು ಪಡಿಬೇಕು. ಒಂದು ರಾಜಕೀಯ ಪಕ್ಷ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿ ಆ ರಾಜಕೀಯ ಪಕ್ಷ ಚುನಾವಣಾ ಆಯೋಗದ ಮಾನ್ಯತೆಯನ್ನು ಪಡೆದುಕೊಂಡ ನಂತರ ಅದೊಂದು ಅಧಿಕೃತ ರಾಜಕೀಯ ಪಕ್ಷವಾಗುತ್ತದೆ. ಸೊ ಅನಂತರ ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅಂತಹ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನ ನೀಡುವಂತಹ ಮತ್ತು ಆ ರಾಜಕೀಯ ಪಕ್ಷಕ್ಕೆ ಪ್ರತ್ಯೇಕವಾಗಿರುವಂತಹ ಚಿಹ್ನೆಯನ್ನು ನೀಡುವಂತಹ ಮತ್ತು ಆ ರಾಜಕೀಯ ಪಕ್ಷಕ್ಕೆ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಥವಾ ಪ್ರಾದೇಶಿಕ ರಾಜಕೀಯ ಪಕ್ಷ ಎನ್ನುವಂತಹ ಮಾನ್ಯತೆಯನ್ನ ನೀಡುವಂತಹ ಕಾರ್ಯವನ್ನ ಈ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನೆರವೇರಿಸುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಶಾಸನ ಸಭೆಯ ಸದಸ್ಯರ ಅನರ್ಹತೆಯ ಬಗ್ಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡುವುದು ಅಂತಕ್ಕಂಥದ್ದು. ಅಂದ್ರೆ ಶಾಸನ ಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಸದಸ್ಯರು ಏನಾದರೂ ಸಹ ತಪ್ಪುಗಳನ್ನು ಮಾಡಿದಾಗ ಅಥವಾ ಅವರು ಪಕ್ಷಾಂತರವನ್ನ ಮಾಡಿದಾಗ ಅವರನ್ನ ಅನರ್ಹಗೊಳಿಸಬೇಕು ಅಂತ ಹೇಳಿದ್ರೆ ಆ ಅನರ್ಹಗೊಳಿಸುವಂತಹ ಅಧಿಕಾರ ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಇದೆ, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ ಇರ್ತದೆ. ಸೊ ಅಂತಹ ವಿಚಾರಗಳ ಬಗ್ಗೆ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡುವಂತಹ ಜವಾಬ್ದಾರಿ ಅಥವಾ ಕಾರ್ಯವನ್ನ ಯಾರು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಿರ್ವಹಿಸ್ತದೆ. ಅಂದ್ರೆ ಶಾಸಕಾಂಗದ ಸದಸ್ಯರ ಅನರ್ಹತೆಗಳ ಬಗ್ಗೆ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂತಹ ಒಂದು ಕಾರ್ಯವನ್ನು ಸಹ ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅದೇ ರೀತಿಯಾಗಿ ಭಾರತದ ಚುನಾವಣಾ ಆಯೋಗದ ಶಿಫಾರಸ್ಸಿನ ಅನುಸಾರ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು ರಾಷ್ಟ್ರಪತಿಗಳು ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಮತ್ತು ರಾಜ್ಯಗಳಲ್ಲಿ ರಾಜ್ಯಪಾಲರು ಸಹ ಪ್ರಕಟಣೆಗಳನ್ನು ಹೊರಡಿಸುತ್ತಾರೆ. ಸೊ ಈ ಪ್ರಕಟಣೆಗಳನ್ನು ಹೊರಡಿಸುವ ಮುಂಚೆ ಚುನಾವಣಾ ಆಯೋಗದ ಒಂದು ಒಪ್ಪಿಗೆಯನ್ನ ಪಡೆಯಲಾಗಿರ್ತದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಚುನಾವಣೆಗಳು ನಡೀತಕ್ಕಂತಹ ಸಂದರ್ಭದಲ್ಲಿ ಅನೇಕ ವಿವಾದಗಳು ನಡೀತದೆ. ಅಂತಹ ವಿಚಾರಣೆಗಳನ್ನು ನಡೆಸಲು ಅಧಿಕಾರಿಗಳನ್ನು ನೇಮಿಸತಕ್ಕಂಥದ್ದು ಮತ್ತು ಚುನಾವಣೆಗಳು ನಡೆಯುವ ಸ್ಥಳಕ್ಕೆ ಚುನಾವಣಾ ವೀಕ್ಷಕರನ್ನು ಕಳಿಸ್ತಕ್ಕಂಥದ್ದು ಮತ್ತು ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸುವುದು ಅಂತಕ್ಕಂಥದ್ದು. ಚುನಾವಣೆಯಲ್ಲಿ ಯಾವ ರೀತಿಯ ನೀತಿ ನಿಯಮಗಳನ್ನು ಅನುಸರಿಸಬೇಕು, ಎಷ್ಟು ಗಂಟೆಗೆ ಪ್ರಚಾರವನ್ನು ಮಾಡಬೇಕು, ಯಾವಾಗ ಪ್ರಚಾರವನ್ನು ಕ್ಲೋಸ್ ಮಾಡಬೇಕು ಅನ್ನುವಂತಹ ಚುನಾವಣಾ ನೀತಿ ಸಂಹಿತೆಗಳನ್ನ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತೇವೆ, ಅವುಗಳನ್ನ ರೂಪಿಸುವಂತಹ ಕಾರ್ಯವನ್ನು ಸಹ ಈ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಮಾಡ್ತದೆ. ಶಾಸನ ಸಭೆಯ ಸದಸ್ಯರ ಸ್ಥಾನ ತೆರವಾದಾಗ 6 ತಿಂಗಳ ಒಳಗಾಗಿ ಆ ಸ್ಥಾನಕ್ಕೆ ಉಪಚುನಾವಣೆಗಳನ್ನ ನಡೆಸುವುದು ಸಹ ಚುನಾವಣಾ ಆಯೋಗದ ಮತ್ತೊಂದು ಕಾರ್ಯವಾಗಿದೆ ಅಂತ ನಾವು ನೋಡ್ತೇವೆ. ಭಾರತದ ಸಂವಿಧಾನದ ನಿಯಮದ ಪ್ರಕಾರ ಯಾವುದೇ ಸರ್ಕಾರದ ಅಧಿಕಾರಾವಧಿ ಮುಗಿದ 6 ತಿಂಗಳ ಒಳಗಾಗಿ ಚುನಾವಣೆಗಳು ನಡೆದು ಹೊಸ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಸೊ ಹಾಗೆಯೇ ಯಾವುದೋ ಕಾರಣ ಮರಣ ಅಥವಾ ರಾಜೀನಾಮೆ ಅಥವಾ ಪಕ್ಷಾಂತರದಿಂದ ಒಂದು ಶಾಸಕಾಂಗದ ಸ್ಥಾನ ಅಂತಕ್ಕಂಥದ್ದು ಖಾಲಿಯಾದರೆ 6 ತಿಂಗಳ ಒಳಗಾಗಿ ಉಪಚುನಾವಣೆಯನ್ನ ನಡೆಸಿ ಹೊಸ ಸದಸ್ಯನನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಮತ್ತೊಂದು ಕಾರ್ಯವಾಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಯಾವುದೇ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮಗಳು ನಡೆದಾಗ ಅಂತಹ ಚುನಾವಣೆಗಳನ್ನು ರದ್ದುಪಡಿಸುವುದು ಮತ್ತು ಮರು ಚುನಾವಣೆಗೆ ಆ ಕ್ಷೇತ್ರದಲ್ಲಿ ಮರು ಚುನಾವಣೆಗೆ ಆದೇಶಿಸುವುದು, ಯಾವುದೇ ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನ ತಡೆ ಹಿಡಿಯುವಂತಹ ಅಧಿಕಾರವು ಸಹ ಚುನಾವಣಾ ಆಯೋಗಕ್ಕೆ ಇದೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳು ನಡೆದರೆ, ಅಂದ್ರೆ ಮತಗಟ್ಟೆಗಳನ್ನು ಅಪಹರಣವನ್ನು ಮಾಡ್ತಕ್ಕಂಥದ್ದು ಅಥವಾ ಚುನಾವಣಾ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡದೇ ಇರತಕ್ಕಂತಹ ಅಥವಾ ಹೆಚ್ಚು ಹಣವನ್ನು ಹಂಚಿಕೆಯನ್ನು ಮಾಡ್ತಕ್ಕಂತಹ ಚುನಾವಣಾ ಅಕ್ರಮಗಳು ನಡೆದರೆ ಆ ಕ್ಷೇತ್ರದ ಚುನಾವಣೆಯನ್ನ ರದ್ದುಗೊಳಿಸಿ
ಆ ಕ್ಷೇತ್ರದಲ್ಲಿ ಮರು ಚುನಾವಣೆಯನ್ನ ಮಾಡುವಂತಹ ಅಧಿಕಾರ ಯಾರಿಗೆ ಇದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ಇದೆ. ಅಥವಾ ಯಾವುದೋ ಒಂದು ಸಕಾರಣಕ್ಕಾಗಿ ಒಂದು ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನ ತಡೆ ಹಿಡಿಯುವಂತಹ ಅಧಿಕಾರವೂ ಸಹ ಚುನಾವಣಾ ಆಯೋಗಕ್ಕೆ ಇದೆ ಎನ್ನುವಂತಹ ಅಂಶವನ್ನ ನಾವು ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ಸಮಯವನ್ನ ನಿಗದಿಪಡಿಸುವುದು, ವೈಯಕ್ತಿಕ ಟೀಕೆ, ಪೂಜಾ ಸ್ಥಳಗಳ ಬಳಕೆ, ಬೆದರಿಕೆಯನ್ನು ಒಡ್ತಕ್ಕಂಥದ್ದು, ಅನುಮತಿ ಇಲ್ಲದೆ ಮನೆಗಳ ಮೇಲೆ ಮತ್ತು ಗೋಡೆಗಳ ಮೇಲೆ ಬ್ಯಾನರ್ಗಳನ್ನು ಕಟ್ತಕ್ಕಂಥದ್ದು, ಆಮಿಷಗಳನ್ನು ಒಡ್ತಕ್ಕಂಥದ್ದು, ಆಕರ್ಷಕ ವಸ್ತುಗಳನ್ನು ಮತದಾರರಿಗೆ ಸರಬರಾಜು ಮಾಡದಂತೆ ನಿಷೇಧ ಹೇರುವಂತಹ ಚುನಾವಣಾ ನಿಯಮಗಳನ್ನ ಅಥವಾ ನೀತಿ ಸಂಹಿತೆಯನ್ನ ರೂಪಿಸುವಂತಹ ಅಧಿಕಾರವನ್ನ ಚುನಾವಣಾ ಆಯೋಗ ಹೊಂದಿದೆ ಅಂತ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಚುನಾವಣೆಗಳ ನಂತರ ಮತ ಎಣಿಕೆ ಕಾರ್ಯವನ್ನ ಮಾಡ್ತಕ್ಕಂಥದ್ದು, ಫಲಿತಾಂಶವನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದು, ಅಂತಿಮವಾಗಿ ಚುನಾವಣೆಯಲ್ಲಿ ವಿಜೇತರಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ರಾಜ್ಯದ ಮುಖ್ಯಸ್ಥನಿಗೆ ಸಲ್ಲಿಸುವಂತಹ ಅಧಿಕಾರವನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಹೊಂದಿದೆ ಅಂತಕ್ಕಂಥದ್ದು. ಅಂದ್ರೆ ಚುನಾವಣೆ ಮುಗಿದ ನಂತರ ಚುನಾವಣೆಯನ್ನ ನಡೆಸ್ತಕ್ಕಂತಹ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಆ ಚುನಾವಣೆ ಮುಗಿದ ನಂತರ ಆ ಮತಗಳನ್ನ ಎಣಿಕೆಯನ್ನ ಮಾಡ್ತಕ್ಕಂಥದ್ದು, ಫಲಿತಾಂಶವನ್ನ ಘೋಷಣೆಯನ್ನ ಮಾಡ್ತಕ್ಕಂಥದ್ದು, ಚುನಾವಣೆಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ರಾಷ್ಟ್ರದ ಮುಖ್ಯಸ್ಥನಿಗೆ ಅಥವಾ ರಾಜ್ಯದ ಮುಖ್ಯಸ್ಥನಿಗೆ ಸಲ್ಲಿಸುವಂತಹ ಅಧಿಕಾರವನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಹೊಂದಿದೆ. ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಚುನಾವಣಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ರೂಪಿಸುವಾಗ ಚುನಾವಣಾ ಆಯೋಗದ ಸಲಹೆಯನ್ನ ಕೇಳ್ತದೆ. ಅಂತಹ ಸಲಹೆಗಳನ್ನು ನೀಡ್ತಕ್ಕಂತಹ ಅಧಿಕಾರ ಚುನಾವಣಾ ಆಯೋಗ ಹೊಂದಿದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಸೊ ಹೀಗೆ ಭಾರತದಲ್ಲಿ ನಿಷ್ಪಕ್ಷಪಾತವಾದಂತಹ ಮತ್ತು ಮುಕ್ತವಾದಂತಹ ಮತ್ತು ಪಾರದರ್ಶಕವಾದಂತಹ ಚುನಾವಣೆಗಳನ್ನ ನಡೆಸುವಂತಹ ಸಂಪೂರ್ಣ ಅಧಿಕಾರವನ್ನ ಹೊಂದಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಚುನಾವಣಾ ಆಯೋಗ. ಸೊ ಹೀಗೆ ಈ ಚುನಾವಣಾ ಆಯೋಗದ ಪ್ರಮುಖ ಕಾರ್ಯಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡುವುದಾದರೆ ಈ ಭಾರತದ ಚುನಾವಣಾ ಆಯೋಗದ 2 ಕಾರ್ಯಗಳನ್ನ ತಿಳಿಸಿರಿ ಅಂತ ಹೇಳಿ 2 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ಚುನಾವಣಾ ಆಯೋಗದ 2 ಕಾರ್ಯಗಳನ್ನ ತಿಳಿಸಿರಿ ಅಂತ ಹೇಳಿದ್ರೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡುವುದು ಮತ್ತು ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು ಮೊದಲನೇ, ಪ್ರಕಟವನ್ನ ಮಾಡ್ತಕ್ಕಂಥದ್ದು ಮೊದಲನೇ ಕಾರ್ಯ. 2ನೇ ಕಾರ್ಯ ಅಂತ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳನ್ನ ನಡೆಸುವುದು ಅನ್ನುವಂತಹ 2 ಕಾರ್ಯಗಳನ್ನ ಬರೀಬೇಕಾಗ್ತದೆ. ಸೊ 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಚುನಾವಣಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ರೆ ಈ 2 ಕಾರ್ಯಗಳ ಜೊತೆ 1950 ಮತ್ತು 51ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಬೇರೆ ಏನೇನು ಕೆಲಸಗಳನ್ನು ಚುನಾವಣಾ ಆಯೋಗ ಮಾಡ್ತದೋ ಅವೆಲ್ಲವನ್ನೂ ಸಹ ನಾವು ವಿವರಿಸಬೇಕಾಗ್ತದೆ. ಸೊ ಹೀಗೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ರಚನೆ ಮತ್ತು ಕಾರ್ಯಗಳನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನೋಡಬಹುದು. ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಭಾರತದಲ್ಲಿ ಚುನಾವಣೆಯನ್ನ ಸುಧಾರಣೆಯನ್ನ ಮಾಡಲು ಯಾವ ಕ್ರಮಗಳನ್ನ ಅಥವಾ ಸುಧಾರಣೆಗಳನ್ನ ಮಾಡಲಾಗಿದೆ ಎನ್ನುವಂತಹ ಅಂಶವನ್ನ ಕುರಿತು ಅಧ್ಯಯನವನ್ನ ಮಾಡೋಣ. ಧನ್ಯವಾದ.